ಓಹೋ, ಶಿವಪ್ಪ ಈ ಕಡೆನೇ ಬರ್ತಿದ್ದಾನೆ. ಇಲ್ಲೋ ನನ್ನ ನೋಡಿದ ಅನಿಸುತ್ತೆ, ಅದಕ್ಕೆ ನನ್ನ ಕಡೆನೇ ಬರ್ತಿದ್ದಾನೆ. ಏನು ದೇವಪ್ಪ ಇಷ್ಟು ದೂರ ಬಂದಿದ್ದೀರಾ? ಏನು ಸಮಾಚಾರ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೇ? ಓಹ್, ಚೆನ್ನಾಗಿದ್ದಾರೆ ಶಿವಪ್ಪ. ನಿಮ್ಮನ್ನೇ ನೋಡಿ ಮಾತಾಡ್ಸ್ಕೋಗೋಣ ಅಂತಾನೆ ಈ ಕಡೆ ಬಂದಿದ್ದು. ಓಹೋ ಹೌದಾ, ಸರಿ ಸರಿ ಬನ್ನಿ. ನನಗೂ ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ, ಎಷ್ಟೋ ದಿನ ಆಗಿತ್ತು. ಅಂದಾಗೆ ನಿಮ್ಮ ಹೆಂಡತಿಗೆ ಹುಷಾರಿಲ್ಲ ಎಂದಿದ್ರಲ್ಲ, ಇವಾಗ ಹೇಗಿದ್ದಾರೆ? ನಿಮ್ಮಂಥ ಸಜ್ಜನರ ಆಶೀರ್ವಾದದಿಂದ ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿದ್ದೇವೆ ಶಿವಪ್ಪ. ಮತ್ತು ನೀವು ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೇ? ಆರೋಗ್ಯ ಚೆನ್ನಾಗಿ ನೋಡ್ಕೊತಿದ್ದೀರಾ ತಾನೇ? ಹೌದೌದು ಶಿವಪ್ಪ, ಸ್ವಲ್ಪ BP ಶುಗರ್ ಇದೆ, ಹಾಗೆ ಡಾಕ್ಟ್ರ್ ಔಷಧಿಗಳಿಗೆ ನೀಡಿದ್ದಾರೆ. ಮತ್ತು ಕಾಲಕ್ಕೆ ಆಸ್ಪತ್ರೆಗೆ ಹೋಗಿ ಬಂದು ತಪಾಸಣೆ ಮಾಡಿಸ್ಕೊಳ್ಳಿ ಎಂದಿದ್ದಾರೆ. ಅದರಂತೆ ಮಾತ್ರೆ ತೆಗೆದುಕೊಂಡು ವಾರಕ್ಕೊಮ್ಮೆ ಆಸ್ಪತ್ರೆಗೆ ಹೋಗಿ ಬರುತ್ತೇನೆ. ಹೌದಾ ಶಿವಪ್ಪ, ನಿಮಗೆ ಎಂಥದೇ ಕೆಲಸ ಒತ್ತಡ ಇದ್ದರೂ ಸಹ ಆರೋಗ್ಯ ವಿಚಾರದಲ್ಲಿ ರಾಜಿ ಆಗಬೇಡಿ. ನಿಮಗೆ ಎಲ್ಲಕ್ಕಿಂತ ಆರೋಗ್ಯನೇ ಮುಖ್ಯ. ಹಾಗಾಗಿ ವೈದ್ಯರ ಸಲಹೆಯಂತೆ ಇರಿ. ಹಾಂ ಸರಿ ದೇವಪ್ಪ, ನಿಮ್ಮ ಮಾತಂತೆ ನಡೆದುಕೊಳ್ತೇನೆ. ನೀವು ಬಂದ ವಿಚಾರನೇ ಹೇಳಲಿಲ್ವಲ್ಲ ದೇವಪ್ಪ? ಅದೇ ಶಿವಪ್ಪ, ನನ್ನ ಮಗಳು ಗೌರಿ ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಅವಳು ಓದು ಎಲ್ಲ ಮುಗೀತು, ಓದಿದ್ದಾಯಿತು, ಇನ್ನು ಹೊರಗಡೆ ಕೆಲ್ಸಕ್ಕೆ ಹೋಗ್ಲೇನಪ್ಪ ಅಂತ ಕೇಳ್ತಿದ್ಲು. ನಾನೇ ಬೇಡಮ್ಮ ಇರು, ನೀನು ದುಡ್ದು ಯಾರನ್ನು ಸಾಕಬೇಕು ಅಂತ ಕೆಲಸಕ್ಕೇನೂ ಕಳಿಸಿಲ್ಲ, ಅಂಥ ಸಂದರ್ಭ ಬಂದಿಲ್ಲ ಇನ್ನೂ ಅಂತೇಳಿ ನಾನೇ ಮನೆಯಲ್ಲಿರು ಅಂತ ಹೇಳಿದ್ದೇನೆ. ಹೌದಾ ದೇವಪ್ಪ, ಸರಿ ಸರಿ. ಹಾಗೆ ತುಂಬ ಜನ ಬಂದು ಮಗಳನ್ನು ಮದುವೆ ಮಾಡಿಕೊಡಿ ಅಂತ ಕೇಳಿದರು. ನಾವು ಕೊಟ್ಟಿರಲಿಲ್ಲ. ಎಷ್ಟು ದಿನ ಮಗಳನ್ನು ಮನೆಯಲ್ಲಿ ಇಟ್ಕೊಳ್ಳುವುದಕ್ಕೆ ಆಗುತ್ತೆ ಹೇಳಿ? ಯಾವತ್ತಿದ್ರೂ ನೆರೆಮನೆಗೆ ದಾರಿ ಎರಿಲೇಬೇಕಲ್ವೇ? ಹೌದೌದು ದೇವಪ್ಪ, ನಿಮ್ಮ ಮಗಳನ್ನು ಯಾರಾದರೂ ನೋಡಿ ವಿಚಾರಿಸಿ ಹೋಗಿದ್ದಾರೆ? ಶಿವಪ್ಪ, ನಿಮ್ಮ ಊರಿನವರೇ ಆದ ಸಿದ್ದಪ್ಪ ಅವರು ನಮ್ಮ ಭಾವನ ಜೊತೆ ಬಂದು ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ನಾನು ನಿಮಗೆ ನನ್ನ ಅಭಿಪ್ರಾಯ ತಿಳಿಸುವೆ ಎಂದು ಕಳಿಸಿದ್ದೇನೆ. ಅದ್ರ ಸಲುವಾಗಿಯೇ ನಾನಿಲ್ಲಿ ಬಂದಿರುವುದು ಶಿವಪ್ಪ. ಹೌದಾ ದೇವಪ್ಪ ಅವರೇ, ನಾನೊಬ್ಬ ನಿಮಗೆ ಒಳ್ಳೆಯ ಸ್ನೇಹಿತನಾಗಿ ಹೇಳುತ್ತಿದ್ದೇನೆ. ಹುಡುಗ ತುಂಬ ವಿನಯವಂತ, ವಿದ್ಯೆ ಕಡಿಮೆ ಆದರೂ ಬುದ್ಧಿ ವಿವೇಕ ಜಾಸ್ತಿ. ಎಲ್ಲಕ್ಕಿಂತ ನಮ್ಮ ಊರಲ್ಲೇ ಅವನಷ್ಟು ಒಳ್ಳೆ ಹುಡುಗ ಯಾರೂ ಇಲ್ಲ. ನಿಮ್ಮ ಮಗಳನ್ನು ಧಾರಾಳವಾಗಿ ಕೊಡಬಹುದು. ಸರಿ ಶಿವಪ್ಪ, ನಮ್ಮ ಮನಸ್ಸಿನಲ್ಲೂ ಕೊಡಬೇಕೆಂಬ ಮನಸ್ಸಿತ್ತು. ಆದರೂ ನಿಮ್ಮನ್ನೊಮ್ಮೆ ವಿಚಾರಿಸಿ ಹೇಳುವ ಅಂದ್ಕೊಂಡಿದ್ದೆ. ಇವಾಗ ನೋಡಿ ಸಮಾಧಾನ ಆಯಿತು. ಸರಿ, ನನಗೂ ಸಮಯ ಆಯಿತು, ನಾನು ಇವಾಗ ಊರಿಗೆ ಹೊರಡಲೆ. ಅಯ್ಯೋ, ಇಷ್ಟು ಬೇಗ ಹೊರಟ್ರೇಗೆ? ಮನೆಗೆ ಬಂದು ಒಂದು ಲೋಟ ಕಾಫಿ ಕುಡ್ಕೊಂಡು ಹೋಗೋರಂತೆ, ಬನ್ನಿ. ಇನ್ನೊಂದು ದಿನ ಬರ್ತೀನಿ ಬಿಡು ಶಿವಪ್ಪ. ನನಗೆ ಊರಿಗೆ ಹೋಗೋದಕ್ಕೆ ತಡವಾಗಬಹುದು. ನಿಮ್ಮನ್ನ ನೋಡಿ ವಿಚಾರಿಸ್ಬಿಟ್ಟು ಹೋಗುವ ಅಂತ ಬಂದಿದ್ದು. ವಿಚಾರಿಸಾಯಿತು, ನನಗೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಇನ್ನೊಂದು ದಿನ ಬಂದು ಹೋಗ್ತೀನಿ. ಇಲ್ಲ ಇಲ್ಲ, ಹಾಗನ್ಬೇಡಿ. ನೀವು ಈ ಥರ ಮಾತಾಡಿದ್ರೆ ನಾವು ನೋಡಿ ನಿಮ್ಮ ಮಗಳು ಮದುವೆಗೆ ಬರಲ್ಲ. ನೀವು ಬಂದು ಒಂದು ಲೋಟ ಕಾಫಿ ಆದರೂ ಕುಡ್ಕೊ ಹೋಗಿ, ಮನೆಗೆ ಬರಲೇಬೇಕು, ಬನ್ನಿ. ಸರಿ ನಡೀರಿ ಶಿವಪ್ಪ, ನಾನು ಬರಲ್ಲ ಅಂದರೆ ನೀವು ಬಿಡ್ತೀರೇನೋ? ಒಂದು ಲೋಟ ಕಾಫಿ ಅಷ್ಟೇ ಕೊಡಿ, ಕುಡ್ಕೊಂಡು ಬೇಗ ಹೊರಟೋಗ್ತೀನಿ. ಯಾಕಂದರೆ ಊರಿಗೆ ಹೋಗೋಕ್ಕೆ ತಡವಾಗಬಹುದು.